ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣದಲ್ಲಿ ಬರುವಂತಹ ಯೋಜನೆಗಳು ಅಂದರೆ ಕ್ರೀಡಾ ಯೋಜನೆಗಳು ಯಾವ್ಯಾವ ಬರ್ತವೆ ಅಂಥೇಳಿ ನಾನು ಈ ಹಿಂದಿನ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆ 2003ರಿಂದ 2012ರವರೆಗೆ ಏನು ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಏನು ಪರೀಕ್ಷೆ ನಡೆದಿದ್ದಾವೋ ಆ ಎಲ್ಲ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೀನಿ. ನಮ್ಮ ಚಾನಲಲ್ಲಿ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಪ್ರಾಚೀನ ಮತ್ತು ದೈಹಿಕ ಶಿಕ್ಷಣ ಹಾಗೂ ತತ್ವಜ್ಞಾನಿಗಳ ಕೊಡುಗೆ, ದೈಹಿಕ ಶಿಕ್ಷಣಕ್ಕೆ ತತ್ವಜ್ಞಾನಿಗಳ ಕೊಡುಗೆ ಏನು ನೀಡಿದ್ದಾರೆ, ಈ 2 ಚಾಪ್ಟರ್ನು ಕೂಡ ನಾನು ನಮ್ಮ ಚಾನಲಲ್ಲಿ ಮಾಡಿದ್ದೀನಿ. ಈಗ 3ನೇ ಚಾಪ್ಟರ್ ಮಾಡ್ತಾಯಿದ್ದೀನಿ. ಹೀಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿಲೆಬಸ್ ವೈಸ್ ಮಾಡ್ತಾಯಿದ್ದೀನಿ. ನಾನು ನಮಗೆ ಏನೇನು ಸಿಲೆಬಸ್ ಕೊಟ್ಟಿದ್ದಾರೋ ಆ ಸಿಲೆಬಸ್ ಪ್ರಕಾರ ತರಗತಿಗಳನ್ನು ಪ್ರಾರಂಭಿಸಿದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇ ಯೋಜನೆ ಯಾವುದಂದರೆ NDS. ಇದು ಸ್ಥಾಪನೆಯಾಗಿದ್ದು 1954. ಇದರ ಲಾಂಗ್ ಫಾರ್ಮ್ ಅಂದರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್. ಕನ್ನಡದಲ್ಲಿ ಇದಕ್ಕೆ ರಾಷ್ಟ್ರೀಯ ಶಿಸ್ತು ಯೋಜನೆ ಅಂತೇಳಿ ಕರೀತಾರೆ. 1939 1945ರ ಸಮಯದಲ್ಲಿ ಅಂದರೆ 2ನೇ ಮಹಾಯುದ್ಧ ನಡೆದಂಥ ಸಂದರ್ಭದಲ್ಲಿ INA ಮುಖ್ಯಸ್ಥರಾದಂಥ ಶ್ರೀ GK ಭೋಸ್ಲೆ ಅವರ ಸಲಹೆ ಮೇರೆಗೆ ಏನು ಮಾಡಿದ್ರು ಅಂದರೆ 1954 ಜುಲೈ 24ರಂದು ದೆಹಲಿಯಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯ ಜರ್ಮನಿಯ ಶರೀರ ಶಿಕ್ಷಣದ ಮಹಾನ್ ನಾಯಕರಲ್ಲಿ ಒಬ್ಬರಾದಂತಹ ಶ್ರೀ ಲುಡ್ವಿಗ್ ಜಾನ್ ರವರ ಪೆಟ್ರಾಟಿಕ್ ಜಿಮ್ನಾಸ್ಟಿಕ್ ಯೋಜನೆಯ ಸಮಾನ ಲಕ್ಷಣಗಳನ್ನು ಕೂಡ ಇದು ಹೊಂದಿದೆ. ದೆಹಲಿಯಲ್ಲಿ ಈ ಯೋಜನೆಯ ಮುಖ್ಯ ಕಚೇರಿ ನಾವು ಕಾಣ್ತೀವಿ. ಇದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಮೊದಲಿಗೆ GK ಭೋಸ್ಲೆ ಅವರನ್ನು NDS ಯೋಜನೆಯ ನಿರ್ದೇಶಕರಂಥೇಳಿ ನೇಮಿಸಲಾಯಿತು. NDS ಯೋಜನೆಯ ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ 1960ರಲ್ಲಿ ಏನು ಮಾಡಿದ್ರು ಅಂದರೆ ರಾಜಸ್ಥಾನದ ಸರಿಸ್ಕಾ ಹಾಗೂ ಅಲ್ವಾರ್, ರಾಜಸ್ಥಾನದಲ್ಲಿ 1960ರಲ್ಲಿ ಸ್ಥಾಪನೆ ಮಾಡಿದರೆ ಅಲ್ವಾರ್ದಲ್ಲಿ 1965ರಲ್ಲಿ ಏನು ಮಾಡಿದ್ರು ಅಂದರೆ ಮಧ್ಯಪ್ರದೇಶದ ಬಾರಾವಾಹ ಎಂಬಲ್ಲಿ NDS ತರಬೇತಿ ಕೇಂದ್ರಗಳನ್ನು ಏನು ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಈ ಯೋಜನೆಯಲ್ಲಿ 1 ವರ್ಷದ ಕಠಿಣ ತರಬೇತಿಯನ್ನು ಪಡೆದವರಿಗೆ ಅಥವಾ ಮುಗಿಸಿದವರಿಗೆ ರಾಷ್ಟ್ರ ಮಟ್ಟದ ಏನು ಮಾಡ್ತಾಯಿದ್ರು ಅಂದರೆ ಹಾಗೂ ಮಾಧ್ಯಮಿಕ ಶಾಲೆಗಳಲ್ಲಿ NDS ಯೋಜನೆ ಬೋಧಕ ಅಥವಾ ತರಬೇತಿದಾರರಾಗಿ ಏನು ಮಾಡ್ಕೊಳ್ತಾಯಿದ್ರು, ನೇಮಕ ಮಾಡ್ಕೊಳ್ತಾಯಿದ್ರು. 7,000 ಅಭ್ಯರ್ಥಿಗಳಿಗೆ NDS ತರಬೇತಿ ನೀಡಿದ ಏನು ಮಾಡ್ತಾರೆ ಅವರಿಗೆ ಗರಿಮೆ ಅವರಿಗೆ ಸಲ್ತೈತೆ. NDS ಯೋಜನೆಯಲ್ಲಿ ಬರುವಂಥ ಯಾವ್ಯಾವ ಯೋಜನೆ ಬರ್ತವೆ ಅಂದರೆ ಯಾವ್ಯಾವ ಚಟುವಟಿಕೆಗಳು ಇದರಲ್ಲಿ ಒಳಗೊಂಡಿದ್ದಾವೆ ಅಂದರೆ ಫೋಕ್ ಡ್ಯಾನ್ಸ್ ಇರುತ್ತೆ, ಇದರಲ್ಲಿ ಜಿಮ್ನಾಸ್ಟಿಕ್ ಮತ್ತು ಕ್ರೀಡೆಗಳಿರ್ತವೆ, ಡ್ರಿಲ್ ಆ್ಯಂಡ್ ಮಾರ್ಚಿಂಗ್ ಇರ್ತೈತೆ, ಟ್ರೆಕ್ಕಿಂಗ್ ಇರ್ತೈತೆ, ಫಿಸಿಕಲ್ ಟ್ರೈನಿಂಗ್ ಇರ್ತೈತೆ, ಶಿಬಿರಾಗ್ನಿ ಇರ್ತೈತೆ, ನಿಸರ್ಗ ಸಂಚಾರ ಮಾಡ್ತಾರೆ, ಸಮುದಾಯ ನೃತ್ಯಗಳಿರುತ್ತೆ, ಪಿರಾಮಿಡ್ಸ್ ಇರುತ್ತೆ, ತಾಳಬದ್ಧ ಚಟುವಟಿಕೆಗಳು. ಹೀಗೆ ಏನು ಮಾಡ್ತೇವೆ 10 ಚಟುವಟಿಕೆಗಳು ಇದರಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಈ ಚಟುವಟಿಕೆಗಳ ಅನುಗುಣವಾಗಿ ಈ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ ಅಂದರೆ ತರಬೇತಿಯನ್ನು ನೀಡ್ತಾರೆ. ಇವಾಗ 2ನೇ ಯೋಜನೆ ಅಂದರೆ ರಾಷ್ಟ್ರೀಯ ಸೈನಿಕ ದಳ ಅಂದರೆ NCC, ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಇದು ಯಾವಾಗ ಸ್ಥಾಪನೆ ಆಯಿತು? 1948. NDS ಸ್ಥಾಪನೆಯಾಗಿದ್ದು 1954. ಇವೆಲ್ಲ ಇಸ್ವಿಗಳು ನೆನ್ಪಿಟ್ಕೋಬೇಕು. 1947ರ ಸ್ವತಂತ್ರ ಬಂದ ಸಮಯದಲ್ಲಿ ದೇಶದ ವಿಭಜನೆ ಸಮಸ್ಯೆ ಉಂಟಾದಾಗ ಅಥವಾ ಜನರಲ್ಲಿ ಗಲಭೆ ಉಂಟಾದಾಗ ಜನರಿಗೆ ಕ್ರಮಬದ್ಧವಾಗಿ ಹಾಗೂ ದೀರ್ಘವಾದ ಸೈನಿಕ ಶಿಕ್ಷಣವನ್ನು ನೀಡಲು ಏನು ಮಾಡಿದ್ರು, ರಾಷ್ಟ್ರದ ಯಾರ್ಯಾರು ಸೈನ್ಯಕ್ಕೆ ಸೇರ ಬಯಸ್ತಾರೋ ಆ ಎಲ್ಲ ಅಭ್ಯರ್ಥಿಗಳು ಏನು ಮಾಡಿದ್ರು ಅಂದರೆ ವೃತ್ತಿಪೂರ್ವಕ ಸೈನಿಕ ತರಬೇತಿಯನ್ನು ನೀಡುವುದು ಇದರ ಉದ್ದೇಶ ಆಗಿತ್ತು. 1948ರಲ್ಲಿ ಯೋಜನೆ ಅಸ್ತಿತ್ವಕ್ಕೂ ಇದೇನಾಯಿತು ಅಂದರೆ ಬಂತು. ಇದು ಈ ಹಿಂದೆ ಏನಾಗಿತ್ತು, UTC ಅಂಥೇಳಿ ಇತ್ತಿದು. ಫಸ್ಟ್ UTC ಅಂತ ಕರಿತಿದ್ದಾರೆ ಅಂದರೆ ಯೂನಿವರ್ಸಿಟಿ ಟ್ರೈನಿಂಗ್ ಕೋರ್ಸ್ ಅಂತ. ಇದು ಐಚ್ಛಿಕ ತರಬೇತಿಯಾಗಿ ಬದಲಾವಣೆಯಾಗಿದೆ. ಅಂದರೆ ನಾವು ಇಷ್ಟಪಟ್ಟು ಇದನ್ನು ಪಡ್ಕೊಳ್ಬೋದು. ಎಲ್ಲರೂ ಕಂಟಿನ್ಯೂ ಪಡ್ಕೊಳ್ಳೇಬೇಕು ಅಂತ ಕಂಡೀಷನ್ ಏನಿಲ್ಲ ಇಲ್ಲಿ.
ರಾಷ್ಟ್ರದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಅಂದರೆ ಅಭಿಯಾಂತ್ರಿಕ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯಗಳನ್ನು ಹೊರತುಪಡಿಸಿ ಇವ್ರಿಗೆ ಕೊಡೋಂಗಿಲ್ಲ ಇದು. ಯಾಂತ್ರಿಕರಂದರೆ ಇಂಜಿನಿಯರ್ಸ್ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ NCC ಸೇರ್ಪಡೆಯಾಗುವ ಸೌಲಭ್ಯವಿದೆ. ಅವರು ಬರಬಿಟ್ಟು ಎಲ್ಲರಿಗೆ ಇದರಲ್ಲಿ ನಾವು ಸೇರ್ಕೊಳ್ಬೋದು. ಈ ಯೋಜನೆಯಲ್ಲಿ 3 ಪ್ರಮುಖ ವಿಭಾಗಗಳನ್ನು ಮಾಡಿದ್ದಾರೆ. ಅವು ಯಾವಂದರೆ ನೆಲ, ಜಲ, ವಾಯು. ಈ ಯೋಜನೆ ಎಲ್ಲ ಚಟುವಟಿಕೆಗಳಲ್ಲಿ ನಿಯಂತ್ರಿಸುವವರು ಯಾರಂದರೆ ಡೈರೆಕ್ಟರ್ ಜನರಲ್. NCCಯಲ್ಲಿ ಯೋಜನೆಯಲ್ಲಿ 2 ವರ್ಷ ಸೇವೆಯನ್ನು ಯಶಸ್ವಿಯಾಗಿ ಮಾಡಿದಂಥ ಅಭ್ಯರ್ಥಿಗಳು ಏನು ಮಾಡ್ತಾರಂದರೆ B ಸರ್ಟಿಫಿಕೇಟು, 3 ವರ್ಷ ಮಾಡಿದವರಿಗೆ C ಸರ್ಟಿಫಿಕೇಟು ಈ ರೀತಿ ಕೊಟ್ಟು ಸನ್ಮಾನ ಮಾಡ್ತಾರೆ. C ಸರ್ಟಿಫಿಕೇಟ್ಸ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರಂದರೆ ತಾಂತ್ರಿಕ ಮತ್ತು ವೈದ್ಯಕೀಯ ಪ್ರವೇಶಗಳಲ್ಲಿ ಹೆಚ್ಚಿನ ರಿಯಾಯಿತಿ ಏನು ಮಾಡ್ತಾರೆ ನೀಡ್ತಾರೆ. ಅಂದರೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ. ಇವಾಗ 3ನೇ ಯೋಜನೆ ಭಾರತ ಸೇವಾದಳ. ಭಾರತ ಸೇವಾದಳದ ಮೂಲ ಕಾರಣ ಪುರುಷ ಯಾರಂದರೆ ಇದು ಸ್ಥಾಪನೆ ಆಗಲಿಕ್ಕೆ ಕಾರಣ ಯಾರಂದರೆ ನಮ್ಮ ಗಾಂಧೀಜಿ. ಸ್ವತಂತ್ರ ಸಂಗ್ರಾಮದಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಅಭಿರುಚಿ ತೋರಿ ಬರುವವರಿಗೆ ಏನು ಮಾಡ್ತಾಯಿದ್ರು ಈ ತರಬೇತಿಯನ್ನು ನೀಡ್ತಾಯಿದ್ರು. ಇದರ ಸ್ಥಾಪಕನೇ ಡಾಕ್ಟರ್ ನಾಸು ಹರ್ಡಿಕರ್, NS ಹರ್ಡಿಕರ್ ಅಂತಲೂ ಕರೀತಾರೆ. ಈ ಸಂಸ್ಥೆಯ ಮೂಲ ಮಂತ್ರ ಏನಂದರೆ ದೇಶ ಪ್ರೇಮ ಇರಬೇಕು, ಸ್ವಾರ್ಥ ಇರಬೇಕು, ತ್ಯಾಗ ಇರಬೇಕು, ಸೇವಾ ಮನೋಭಾವನೆ ಇರಬೇಕು. ಇವೆಲ್ಲ ಅಭ್ಯರ್ಥಿಗಳ ಹತ್ರ ಇರಬೇಕು. ಇದರ ಸ್ವರೂಪ ಸ್ಕೌಟ್ ಮತ್ತು ಗೈಡ್ಗೆ ಏನಾಗ್ತೈತೆ ಹೋಲಿಕೆ ಆಗ್ತೈತೆ. ಅಂದರೆ ಅದರ ಥರನೇ ಇದನ್ನು ಕೂಡ ಸೇಮ್ ಅನ್ನಿಸ್ತೈತೆ. ಈ ತರಬೇತಿಯನ್ನು ಮಾಧ್ಯಮಿಕ, ಪ್ರಾಥಮಿಕ ಮತ್ತು ಕೇಂದ್ರ ನಾಯಕ ಎಂಬ 3 ಹಂತಗಳಲ್ಲಿ ನಡೆದಿದ್ದಾರೆ. ಏನು ಪ್ರಾಥಮಿಕ, ಮಾಧ್ಯಮಿಕ, ಕೇಂದ್ರ 3 ಹಂತಗಳಾಗಿ ಇದನ್ನು ನೀಡಲಾಗ್ತೈತೆ. ಸಂಸ್ಥೆಯ ಶಿಸ್ತು, ವ್ಯಾಯಾಮ, ಸಮಾಜ ಸೇವೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ನೈರ್ಮಲ್ಯ ಅಸ್ಪೃಶ್ಯತೆಗೆ ಏನು ಮಾಡ್ತಾರೆ ಅಂದರೆ ಇವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ. 4ನೇ ಯೋಜನೆ ಅಂದರೆ ಸ್ಕೌಟ್ ಆ್ಯಂಡ್ ಗೈಡ್ಸ್. ಇದು ಹುಡುಗರಿಗೂ ಮತ್ತು ಹುಡುಗಿಯರಿಗೆ ಸಪ್ರೇಟ್ ಆಗಿರುತ್ತೆ. 1902ರಲ್ಲಿ ಸ್ಕೌಟಿಂಗ್ ಕಾರ್ಯಕ್ರಮವನ್ನು ಶಾಲಾ ಮಕ್ಕಳಿಗಾಗಿ ಇಂಗ್ಲೆಂಡ್ನಲ್ಲಿ ಏನು ಮಾಡಿದ್ರು ಇದು ಪ್ರಾರಂಭ ಮಾಡಿದರು. ಅಲ್ಲಿ ಯಾರು ಪ್ರಾರಂಭ ಮಾಡಿದ್ರು ಅಂದರೆ ರಾಬರ್ಟ್ ಬೆಡನ್ ಪೋವೆಲ್ ಏನೇನು ಮಾಡಿದ್ರು ಶಾಲಾ ಮಕ್ಕಳಿಗಾಗಿ ಶಿಸ್ತು ಮತ್ತು ಮನೋಲ್ಲಾಸ ಅಂದರೆ ಒದಗಿಸುವುದಕ್ಕೋಸ್ಕರ ಈ ಯೋಜನೆ ಏನು ಮಾಡಿದ್ರು ಜಾರಿ ಮಾಡಿದ್ರು. ಅದೇ ರೀತಿ 1908ರಲ್ಲಿ ಬಾಲಕರಿಗಾಗಿ ಈ ಯೋಜನೆಯನ್ನು ಪ್ರತ್ಯೇಕಗೊಳಿಸಿದರು. ಅಂದರೆ ಬಾಲಕರಿಗೆ ಬೇರೆ, ಬಾಲಕಿಯರಿಗೆ ಬೇರೆ ಮಾಡಿದ್ರು ಪೋವೆಲ್. ಸಹೋದರಿ ಬಾಲಕಿಯರಿಗೆ ಏನು ಮಾಡಿದ್ರು ಅಂದರೆ ಸ್ಕೌಟ್ ಮತ್ತು ಗೈಡ್. ಸ್ಕೌಟ್ ಆ್ಯಂಡ್ ಗೈಡ್ ಪ್ರತ್ಯೇಕವಾಗಿ ಜಾರಿಗೊಳಿಸಿದರು. ಬೆವನ್ ಯೋಜನೆಯನ್ನು ಸ್ಥಾಪಿಸಲು ಏನು ಮಾಡಿದ್ರು ಇವರು ಸಹಕಾರ ಮಾಡಿದ್ರು. ಅಂದರೆ ಸ್ಕೌಟ್ ಬಾಲಕಿಯರಿಗೆ ಸ್ಕೌಟ್ ಮತ್ತು ಗೈಡ್ ಯೋಜನೆಗಳನ್ನು ಸ್ಥಾಪಿಸಲು ಇವರು ಏನು ಮಾಡಿದ್ರು ಸಹಕಾರ ನೀಡಿದರು. 1916ರಲ್ಲಿ ಯಾನಿ ಬೆಸೆಂಟ್ ರವರಿಂದ ಏನು ಮಾಡಿದ್ರು ಒಂದು ಇಂಡಿಯನ್ ಸ್ಕೌಟ್ ಅಸೋಸಿಯೇಷನ್ ಏನು ಮಾಡಿದ್ರು ಸ್ಥಾಪಿಸಲಾಯಿತು. ಎಷ್ಟರಾಗವರು 1916ರಲ್ಲಿ ಸ್ಥಾಪನೆ ಮಾಡ್ತಾರೆ. 1920ರಲ್ಲಿ ಪೊವೆನ್ ಅವರು ಏನು ಮಾಡಿದ್ದಾರೆ, ಪೊವೆಲ್ ಅವರು ಭಾರತಕ್ಕೆ ಆಗಮಿಸಿದಾಗ ಅವರ ಮಾರ್ಗದರ್ಶನದಲ್ಲಿ ಮತ್ತೇನು ಮಾಡಿದ್ರು ಬಾಲಕರ ಸ್ಕೌಟ್ ಕೂಡ ಪ್ರಾರಂಭ ಮಾಡಿದ್ರು. ಸ್ಕೌಟಲ್ಲಿ 3 ಮುಖ್ಯ ಸಂಸ್ಥೆಗಳು ಬರ್ತವೆ. ಅವು ಯಾವಂದರೆ ದ ಹಿಂದೂಸ್ತಾನ್ ಸ್ಕೌಟ್ ಅಸೋಸಿಯೇಷನ್, ದ ಬಾಯ್ಸ್ ಸ್ಕೌಟ್ ಅಸೋಸಿಯೇಷನ್ ಆಫ್ ಇಂಡಿಯಾ, ದ ಗರ್ಲ್ಸ್ ಗೈಡಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಹೀಗೆ 3 ಸ್ಕೌಟಲ್ಲಿ ಪ್ರಮುಖ ಸಂಸ್ಥೆಗಳಿದ್ದಾವೆ. ಇವುಗಳನ್ನು 1950ರಲ್ಲಿ ಆಗಿನ ದೈಹಿಕ ಶಿಕ್ಷಣ ಸಚಿವರಾದಂತಹ ಬಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಏನು ಮಾಡಿದ್ರು, ಈ 3 ಸಂಸ್ಥೆಗಳನ್ನು ಒಂದುಗೂಡಿಸಿ ಅವರು ಒಂದೇ ಸಂಸ್ಥೆಯಾಗಿ ಮಾಡಿದರು. ಅದು ಯಾವುದಂದರೆ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸ್ ಎಂಬ ಸಂಸ್ಥೆ. ಫಸ್ಟ್ 3 ಡಿವೈಡ್ ಇದ್ದೀವು. ಈಗ 5ನೇ ಯೋಜನೆ ರಾಷ್ಟ್ರೀಯ ಸೇವಾ ಯೋಜನೆ. 1959 ಡಾಕ್ಟರ್ CD ದೇಶ್ಮುಖ್ ಸಮಿತಿ ಏನು ಮಾಡ್ತಂದರೆ 1960 ಪ್ರೊಫೆಸರ್ KG ಸೈಯದಿನ್ ಸಮಿತಿ, 1967 ಶಿಕ್ಷಣ ಮಂತ್ರಿಗಳು ಮತ್ತು ವಿದ್ಯಾರ್ಥಿಗಳ ಸಮಾವೇಶ,
1968ರ ವಿಶ್ವವಿದ್ಯಾಲಯದ ಕುಲಪತಿಗಳು ಸಮಾವೇಶ ಮುಂತಾದ ಶಿಫಾರಸಿನ ಮೇರೆಗೆ 1964ರಲ್ಲಿ 1969ರಲ್ಲಿ ಏನು ಮಾಡಿದ್ರು, ಅಂದಿನ ಕೇಂದ್ರ ಶಿಕ್ಷಣ ಮಂತ್ರಿಗಳಾದಂಥ ಡಾಕ್ಟರ್ BKR ರಾವ್ ಏನು ಮಾಡಿದ್ರು, ಅವರಿಂದ ರಾಷ್ಟ್ರೀಯ ಯೋಜನೆ ಏನು ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. NCC ಯಾರು ಉದ್ಘಾಟನೆ ಮಾಡಿದ್ರಂದರೆ VKR ರಾವ್. 1986ರಲ್ಲಿ ರಾಷ್ಟ್ರೀಯ ನವ ಶಿಕ್ಷಣ ನೀತಿಯು ರಾಷ್ಟ್ರೀಯ ಸೇವಾ ಯೋಜನೆಗೆ ಏನು ಮಾಡ್ತು, ಬಹಳ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆ ನೀಡ್ತಿದ್ದು. ಕಾಲೇಜಿನಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರು ಅಂದರೆ NSS NCC ಅಥವಾ ಕ್ರೀಡಾ ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಏನು ಮಾಡಿದ್ರು, ಸಲಹೆಯನ್ನು ಸೂಚನೆಯನ್ನು ಇವರು ನೀಡಿದ್ರು. ಇದು ಏನಿದೆ, ಭಾರತೀಯಂ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಜನ್ಮದಿನವಾದಂಥ ಅವ್ರು ಹುಟ್ಟಿದ್ದು ಎಷ್ಟರಾಗ 1889 ನವೆಂಬರ್ 14ರಂದು ನೆಹರೂರವರ ಜನ್ಮ ದಿನಾಚರಣೆ ಏನು ಮಾಡಿತ್ತು, ದೆಹಲಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ರು. ಆ ಅಪೂರ್ವ ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ಆಚರಿಸುವ ಉದ್ದೇಶದಿಂದ ಸರ್ಕಾರವೇನು ಮಾಡ್ತಂದರೆ ರಾಷ್ಟ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯ ಮಾಡುತ್ತಿರುವ ಪ್ರತಿಭಾವಂತ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಸಾವಿರಾರು ಮಕ್ಕಳಿಗೆ ಏನು ಮಾಡಿದರು, ಭಾರತೀಯ ಪರಂಪರೆ ಪ್ರತಿಬಿಂಬಿಸಬೇಕೆಂದು ಶಾರೀರಿಕ ಚಟುವಟಿಕೆಗಳಾದಂತಹ ಲೇಜಿ ಮಾಡಿಸ್ತಾಯಿದ್ರು, ಮಲ್ಲಕಂಬ ಮಾಡಿಸಿದರು, ಯೋಗಾಸನ, ಸೂರ್ಯ ನಮಸ್ಕಾರ, ಪಿರಾಮಿಡ್, ಜಿಮ್ನಾಸ್ಟಿಕ್ ಹಾಗೂ ಹಗುರವಾದ ಉಪಕರಣಗಳ ಮೇಲೆ ಏನು ಮಾಡಿದರು 6 ತಿಂಗಳವರೆಗೆ ತರಬೇತಿಯನ್ನು ನೀಡಿ ಒಂದು ನೂತನ ಮಹಾನ್ ಕಾರ್ಯವನ್ನು ನಿರೂಪಣೆ ಮಾಡಿ ಅದಕ್ಕೆ ಭಾರತೀಯಂ ಎಂದು ಹೆಸರಿಟ್ಟರು. ಅಂದಿನ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿಯವರ ಉಪಸ್ಥಿತ ಕೂಡ ಇಲ್ಲಿ ಈ ಕ್ರೀಡಾಂಗಣದಲ್ಲಿ ಇದ್ದರು. ಅವರು ಕೂಡ ಈ ಪ್ರದರ್ಶನವನ್ನು ವೀಕ್ಷಿಸಿದರು ಅಂತ ಅರ್ಥ. ಆಮೇಲೆ ರೆಡ್ ಕ್ರಾಸ್ ಸಂಸ್ಥೆ. ರೆಡ್ ಕ್ರಾಸ್ ಏನಾಯ್ತಿದು, ಯಾವ ಜಾತಿ ಮತ ಪಂಥ ಭೇದ ಭಾವ ಎನಿಸದೆ ಈ ತರಬೇತಿಯನ್ನು ಈ ಸಂಸ್ಥೆ ಸ್ಥಾಪನೆ ಐತಿದ್ರ ಉದ್ದೇಶ. ಇದು ಯಾವುದೇ ಜಾತಿ ಮತ ಭೇದ ಭಾವ ಮಾಡಲಿದು, ಯಾರಿಗೆ ಕೂಡ ಬ್ಲಡ್ ಬೇಕಾದರೂ ಇದು ನಿರ್ಭಯವಾಗಿ ಅಥವಾ ಯಾವುದು ಹಿಂದೆ ಮುಂದೆ ನೋಡದೆ ಬ್ಲಡ್ಡನ್ನು ವಿತರಣೆ ಮಾಡುತ್ತೆ. ಇದು 1859ರಲ್ಲಿ ಏನಾಯಿತು, JH ಹುನಾಯ್ಡ್ರವರು ಏನು ಮಾಡಿದ್ರು, ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಇದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಜಿನಿವಾದಲ್ಲಿದೆ. ಈ ಕಾರ್ಯ ಸಾಧನೆಗಾಗಿ 1917, 1944, 1963 ಈ 3 ವರ್ಷಗಳಲ್ಲಿ ವಿಶ್ವದ ಅತ್ಯಂತ ಶ್ರೇಷ್ಠ ಪುರಸ್ಕಾರವನ್ನು ಪಡೆದಂತಹ ನೊಬೆಲ್ ಪ್ರಶಸ್ತಿ ಏನಾಗಿದೆ ಇದಕ್ಕೆ ಸಿಕ್ಕಿದೆ. ಭಾರತದಲ್ಲಿ 1920ರಲ್ಲಿ ಏನಾಯಿತು, ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾಯಿತು. ಇದ್ರ ಕೇಂದ್ರ ಕಚೇರಿ ಎಲ್ಲಿದೆ, ದೆಹಲಿಯಲ್ಲಿದೆ. ಭಾರತ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಈ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಆರೋಗ್ಯ ಸಚಿವರು ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಕರ್ನಾಟಕದಲ್ಲಿ 1921ರಲ್ಲಿ ಸ್ಥಾಪನೆಯಾಯಿತು ರೆಡ್ ಕ್ರಾಸ್ ಸಂಸ್ಥೆ. ಇದು ಕೂಡ ಏನಾಯಿತು, ಸೇವಾರೋಗ್ಯದ ಪ್ರತೀಕವಾಗಿ ಇದು ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ, ಇದು ಕೇಂದ್ರ ಕಚೇರಿ ಇಲ್ಲಿ ಕೊಟ್ಟಿಲ್ಲ, ನೋಡೋಣ ಇದಕ್ಕೆ ರಾಜ್ಯದಲ್ಲಿದೆ ಅಂಥೇಳಿ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಏನಾಗಿದೆ, ಉಪಶಾಖೆಗಳನ್ನು ಹಾಗೂ ತಾಲೂಕು ಮಟ್ಟದಲ್ಲಿ ಸ್ಥಳೀಯ ಶಾಖೆಗಳನ್ನು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಸಂಸ್ಥೆ ಸರ್ಕಾರದ ಅಧೀನದಲ್ಲಿದ್ದರೂ ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿರುವ ಸಂಸ್ಥೆ. ಇದು ಒಂದು ಅವ್ರದಲ್ಲೇ ಸರ್ಕಾರದಲ್ಲೇ ಇದೆ, ಇದು ಪ್ರೈವೇಟಲ್ಲಿಲ್ಲ. ಇದು 8ನೇ ಯೋಜನೆ ಅಂದರೆ SNIPES ಅಂದರೆ ದ ಸೊಸೈಟಿ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕಲ್ ಎಜುಕೇಷನ್ ಸ್ಪೋರ್ಟ್ಸ್. ಇದು ಯಾವಾಗ ಸ್ಥಾಪನೆ ಆಯಿತು, 1966ರಲ್ಲಿ ಇದು ಸ್ಥಾಪನೆ ಆಯಿತು. ಇದು ಗ್ವಾಲಿಯರ್ ರಾಣಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣದ ತರಬೇತಿ ಮಹಾವಿದ್ಯಾಲಯ ಹಾಗೂ ಪಂಜಾಬ್ ರಾಜ್ಯದ ಪಟಿಯಾಲದಲ್ಲಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಏನಾಯಿತು ಇವೆರಡು ಆಡಳಿತವನ್ನು ನೋಡ್ಕೊಳ್ತಾ ಇದ್ದವು. ಈ ಉದ್ದೇಶದಿಂದಾಗಿ ಸ್ವಯಂ ಆಡಳಿತಾಧಿಕಾರ ಹೊಂದಿದಂತಹ ಏನು ಸ್ನ್ಯಾಪ್ಸ್ ಅಂದರೆ ಇದ್ರ ವಿಶ್ಲೇಷಣೆ ಹೇಳಿದ್ದೀನಿ, ಇದು ಕೇಳ್ತಾರೆ ಲಾಂಗ್ ಫಾರ್ಮ್ ನೆನ್ಬಿಟ್ಕೊಳ್ಬೇಕು. 1966ರಲ್ಲಿ ಇದೇನಾಯಿತು, ನೂತನವಾಗಿ ಇದು ಪ್ರಾರಂಭ ಆಯಿತು. 1966 ಇಸ್ವಿಯಲ್ಲಿ ನೆನ್ಪಿಟ್ಕೋಬೇಕು ಯಾವಾಗ ಸ್ಥಾಪನೆ ಆಯಿತು ಅಂತೇಳಿ ಕೇಳ್ತಾರೆ. ಈ ಸಂಸ್ಥೆಯ
ಮುಖ್ಯ ಕರ್ತವ್ಯ ರಾಷ್ಟ್ರದ ತುಂಬೆಲ್ಲ ಕ್ರೀಡಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಕ್ರೀಡಾಪಟುಗಳಿಗೆ ಏನು ಮಾಡಬೇಕು, ತರಬೇತಿ ನೀಡಿ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ಏನು ಮಾಡಬೇಕು, ಪ್ರಗತಿಯತ್ತ ಸಾಧಿಸಬೇಕು ಅನ್ನೋದು ಇವ್ರದ್ದು ಆಶಯ ಆಗುತ್ತದೆ ಈ ಸಂಸ್ಥೆದು. ಈ ಸಮಿತಿಯ ಕ್ರೀಡಾಪಟುಗಳಿಗೆ ತರಬೇತಿ ವಿಭಾಗಕ್ಕೆ ಏನು ಮಾಡ್ಬೋದು, ಗೌರವ ಕಾರ್ಯದರ್ಶಿಗಳೆಂದು ಪಟಿಯಾಲದ ನೇತಾಜಿ ಸುಭಾಷ್ ಕ್ರೀಡಾ ಸಂಸ್ಥೆ ಏನು ಮಾಡ್ತದೆ, ನಿರ್ದೇಶಕರಾಗಿ ನೇಮಕ ಮಾಡ್ತೈತಿ. ಹಾಗೂ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಗ್ವಾಲಿಯರ್ದ ರಾಣಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಮುಖ್ಯಸ್ಥರಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂದರೆ ಇವರನ್ನು ಕೂಡ ಆಯ್ಕೆ ಮಾಡ್ತಾವ್ರೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಇವರುಗಳ ಕಾರ್ಯನಿರ್ವಹಣೆಯೊಂದಿಗೆ ಈ ಸಮಿತಿ ಏನು ಮಾಡ್ತು, ಕೇಂದ್ರ ಸರ್ಕಾರಕ್ಕೆ ದೈಹಿಕ ಶಿಕ್ಷಣದ ತರಬೇತಿ ವರ್ಗಗಳ ಬಗ್ಗೆ ಏನು ಮಾಡ್ತಂದರೆ ಸಂಸ್ಥೆಗಳಿಗೆ ಮಾಹಿತಿಯನ್ನು ನೀಡ್ತಾ ಇತ್ತು. 1970ರಲ್ಲಿ ಪ್ರಾರಂಭಗೊಂಡ ನ್ಯಾಷನಲ್ ಪ್ರೈಸ್ ಕಾಂಪಿಟೇಷನ್ ಏನು ಮಾಡ್ತು, ಇದಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕ್ರೀಡಾ ತರಬೇತಿಗಳಿಗೆ ಸಂಬಂಧಪಡುವ ಪುಸ್ತಕಗಳು, ಲೇಖನಗಳು ಬರೀಬೇಕು ಅಂತ ಒಂದು ಸಲಹೆಯನ್ನು ನೀಡ್ತು. 1966ರಲ್ಲಿ ಸ್ಥಾಪನೆಗೊಂಡಂತಹ ಸ್ನ್ಯಾಪ್ಸ್ ಸಮಿತಿಯು ಕ್ರೀಡಾ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ಅಂದರೆ ಕಾರ್ಯ ಮಾಡ್ತಾ 1987ರಲ್ಲಿ ನೂತನವಾಗಿ ಪ್ರಾರಂಭಗೊಂಡಂತಹ ಭಾರತ ಕ್ರೀಡಾ ಪ್ರಾಧಿಕಾರದ ಜೊತೆ ಏನು ಮಾಡ್ತು, ತನ್ನ ಎಲ್ಲ ಕರ್ತವ್ಯಗಳನ್ನು ಸಮಾವೇಶಗೊಳಿಸ್ತು. ಹೀಗೆ ಇದ್ರದ್ದು ಏನು ಮಾಡ್ತವೆ, ವಿವಿಧ ಕಾರ್ಯಗಳು ಕಂಡುಬರ್ತವೆ. ಇವಾಗ ರಾಷ್ಟ್ರೀಯ ಭಾವೈಕ್ಯತೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ಹೇಳಿಕೆ ಈ ರೀತಿಯನ್ನು, ಭಾರತ ವಿವಿಧ ಧರ್ಮಗಳು ಏನು ಮಾಡಬೇಕು, ಒಂದೇ ಹೂವಿಗೆ ಒಂದು ಕಮಲದ ಹೂವು ಹೆಂಗಿದೆ, ಅದಕ್ಕೆ ದಳಗಳು ಹೆಂಗಿದೆವು ಆ ರೀತಿ ನಮ್ಮದೆಲ್ಲ ಧರ್ಮಗಳು ಒಂದಕ್ಕೊಂದು ಅಂಟಿಕೊಂಡು ಇರಬೇಕು ಅಂಥೇಳಿ ಉದಾಹರಣೆ ಕೊಟ್ಟು ಇವರು ಹೇಳ್ತಾರೆ. ಇವಾಗ ಬರೋದು NSNIS ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. ರಾಷ್ಟ್ರಪತಿ 1961ರಲ್ಲಿ ಪ್ರಾರಂಭ ಆಗ್ತೈತೆ. ಕ್ರೀಡಾಕೂಟ ಸಂಘಟಿಸಲು ಅವಶ್ಯ ಇರುವ ಕ್ರೀಡಾ ಸೌಲಭ್ಯಗಳನ್ನು ಒದಗಿಸಲು ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಏನಾಯಿತು, ಈ ಸಂಸ್ಥೆ ಸ್ಥಾಪನೆಯಾಯಿತು. 1961ರಲ್ಲಿ ಪಟಿಯಾಲದಲ್ಲಿ ಏನಾಯ್ತಿದ್ದು ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಸ್ಥಾಪಿಸಿ 1973ರಿಂದ ಈ ಸಂಸ್ಥೆ ಏನು ಮಾಡಿತು, ನೇತಾಜಿ ಕ್ರೀಡಾ ಸಂಸ್ಥೆ ಅಂತೇಳಿ ಹೆಸರಾಯಿತು. 1974ರಲ್ಲಿ ಗಾಂಧೀಜಿಯವರು ಏನು ಮಾಡಿದ್ರು, ಬೆಂಗಳೂರು, ಕಲ್ಕತ್ತಾ ಮುಂತಾದ ನಗರಗಳಲ್ಲಿ NIS ಪ್ರಾದೇಶಿಕ ತರಬೇತಿ ಸಂಸ್ಥೆ ಕೂಡ ಸ್ಥಾಪಿಸಲಾಯಿತು. ಅಲ್ಲಿ ಕೂಡ ಇದು ಸ್ಥಾಪಿಸಲಾಯಿತು. ಪಟಿಯಾಲದ ಮೋತಿಬಾಗ್ ಅರಮನೆಯಲ್ಲಿ ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ಕೆಲವು ಆಡಳಿತ ಕಾರ್ಯಗಳನ್ನು ಕೂಡ ನಡೆಸಲಾಯಿತು. 350 ಎಕರೆ ಪ್ರದೇಶದಲ್ಲಿ ವಿವಿಧ ಕ್ರೀಡಾ ತರಬೇತಿಗಳನ್ನು ಕೂಡ ಏನು ಮಾಡಲಾಯಿತು, ಹಮ್ಮಿಕೊಳ್ಳಲಾಯಿತು. ಈ ಸಂಸ್ಥೆ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ತರಬೇತಿಗೊಳಿಸಲು ಏನಾಯಿತು, ಅನೇಕ ವರ್ಗಗಳನ್ನು ಡಿವೈಡ್ ಮಾಡಿ ಅವುಗಳನ್ನು ಮುಖ್ಯ ಕಾರ್ಯಗಳು ಮಾಡಿದೆ. ಬೇರೆ ಬೇರೆ ಕೋರ್ಸ್ಗಳನ್ನು ಡಿವೈಡ್ ಆಗಿ ಮಾಡಲಾಯಿತು. ಒಂದು ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್, ಎರಡನೇದು ಮಾಸ್ಟರ್ ಆಫ್ ಸ್ಪೋರ್ಟ್ಸ್, ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಮೆಡಿಸಿನ್, ಹೀಗೆ ಮುಂತಾದ ಏನು ಮಾಡ್ತು ಸಂಸ್ಥೆಗಳು ಇದ್ರದ್ದು ಸ್ಥಾಪನೆ ಅದು. ಕ್ರೀಡಾ ತಾಂತ್ರಿಕತೆ ವೈದ್ಯಕೀಯ ಜ್ಞಾನದ ಅಭಿವೃದ್ಧಿಗಾಗಿ ಇದನ್ನು ಪ್ರಾರಂಭಿಸಲಾಯಿತು. ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಸಂಘಟನೆ ಮಾಡುವ ಎಲ್ಲ ಅಧಿಕೃತವಾಗಿ ಮನ್ನಣೆ ಪಡೆದಂತಹ ಪ್ರಮುಖ ಆಟಗಳ ಮೇಲೆ ಡಿಪ್ಲೊಮಾ ಪದವಿಯನ್ನು ಕೂಡ ನೀಡಲಾಗುತ್ತದೆ. ಈ ಕ್ರೀಡಾ ಸಂಸ್ಥೆ ವಿಜ್ಞಾನದ ವಿಭಾಗವನ್ನು ಏನು ಮಾಡಲಾಯಿತು, 1980ರಲ್ಲಿ ಪ್ರಾರಂಭಿಸಲಾಯಿತು. ಭಾರತ ಸರ್ಕಾರ ಪ್ರಾಧಿಕಾರಕ್ಕೆ ಒಳಪಡುವಂತಹ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಸ್ಕೀಮನ್ನು ಕೂಡ ಪ್ರಾರಂಭಿಸಲಾಯಿತು. NIS ಡಿಪ್ಲೊಮಾ ಕೋರ್ಸ್ ಪ್ರವೇಶ ಪಡೆಯಲು ಕ್ರೀಡಾಪಟುಗಳು ರಾಷ್ಟ್ರದ ಯಾವುದೇ ವಿದ್ಯಾಲಯವನ್ನು 3 ಬಾರಿ ಪ್ರತಿನಿಧಿಸಿರಬೇಕು, ಅಥವಾ ಅಂದರೆ ಪದವಿಯನ್ನು ಪಡೆದಿರಬೇಕಲ್ಲಿ. ದೈಹಿಕ ಶಿಕ್ಷಣದ ಸ್ನಾತಕೋತ್ತರ ಪದವಿಯನ್ನು ಹೊಂದಿದವರು ವಿಶ್ವವಿದ್ಯಾಲಯವನ್ನು 1 ಸಲ ಪ್ರತಿನಿಧಿಸಬೇಕು. ಕ್ರಿಕೆಟ್ ಆಟಗಾರರು ಮಾತ್ರ ಕನಿಷ್ಠ ಪಕ್ಷ ಯಾವುದೇ ರಾಜ್ಯದ ರಣಜಿ ಆಟಗಾರನಾಗಿರಬೇಕು ಅಥವಾ ದೇವದತ್ ಟ್ರೋಫಿಯಲ್ಲಿ ಏನಿರಬೇಕು ಅವರು ಭಾಗವಹಿಸಿರಬೇಕು. ಈ ತರಬೇತಿ ಅಂದರೆ NSI ತರಬೇತಿ ಪಡ್ಕೊಳ್ಬೇಕಂದ್ರೆ. ಇವಾಗ 11ನೇ ಸಂಸ್ಥೆ ಅಥವಾ ಯೋಜನೆ ಯಾವುದಂದರೆ ಅಖಿಲ ಭಾರತ ಕ್ರೀಡಾ ಪರಿಷತ್ತು, ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಸ್ಪೋರ್ಟ್ಸ್.
AICS ಇದು ಯಾವಾಗ ಸ್ಥಾಪನೆ ಆಯಿತು? 1954. NDS ಸ್ಥಾಪನೆಯಾಗಿದ್ದು ಕೂಡ 1954ರಲ್ಲಿ. 1954ರಲ್ಲಿ ಭಾರತ ಶಿಕ್ಷಣ ಸಂಸ್ಥೆ ಏನು ಮಾಡ್ತದಂದರೆ ಅವರ ಆಶ್ರಯದಲ್ಲಿ ನೂತನವಾಗಿ ಇದನ್ನು ಜಾರಿ ಮಾಡ್ತಾರೆ. ಇದರ ಉದ್ದೇಶ ಏನಂದರೆ ಕ್ರೀಡೆಗಳಿಗೆ ಅಧಿಕ ಉತ್ತೇಜನ ನೀಡಬೇಕು. ಈ ಮಂಡಳಿಯ ಸದಸ್ಯರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುವಂತೆ ನಾವು ಮಾಡಬೇಕು. ಶಿಕ್ಷಣ ತಜ್ಞರು, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಈ ಮಂಡಳಿ ಏನಾಗ್ತಾರೆ? ಸದಸ್ಯರಾಗಿರ್ತಾರೆ. ಇದರ ಇನ್ನೊಂದು ಮುಖ್ಯ ಗುರಿ ಅಂದರೆ ವಿವಿಧ ಕ್ರೀಡೆಗಳಿಗೆ ಸಂಬಂಧಪಟ್ಟಂಥ ಫೆಡರೇಷನ್, ಕ್ರೀಡಾ ಮಂಡಳಿ ಮತ್ತು ಕೇಂದ್ರ ಮಂಡಳಿ ಹಾಗೂ ಕೇಂದ್ರ ಸರ್ಕಾರದ ಏನು ಇಲಾಖೆಗಳು ಬರುತ್ತಲ್ಲ ಅವುಗಳ ಮೇಲೆ ಹೊಂದಾಣಿಕೆ, ಅದರ ಮಧ್ಯೆ ಇರುವಂಥ ಸಮಸ್ಯೆಯನ್ನು ಬಗೆಹರಿಸುವುದು ಇದರ ಉದ್ದೇಶ ಆಗಿರ್ತೈತಿ. ಸಾಯಿ ಅಂತ ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಭಾರತ ಕ್ರೀಡಾ ಪ್ರಾಧಿಕಾರ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇದು ಯಾವ ಸ್ಥಾಪನೆ ಆಯಿತು ಅಂದರೆ 1984. 1982ರಲ್ಲಿ ದೆಹಲಿ ನಗರದಲ್ಲಿ 9ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಏನು ಮಾಡಿರ್ತಾರೆ? ಸಂಘಟನೆ ಮಾಡ್ತಾರೆ. ಅದರ ಫಲವಾಗಿ ಏನಾಯಿತು? ಇದು ಸಾಯಿ ಜನ್ಮ ತಾಳ್ತು. ಈ ಯೋಜನೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದ ನಿರ್ಣಯದ ಮೇರೆಗೆ ಏನು ಮಾಡ್ತು? 1984 ಜನವರಿ 24ರಂದು ಅಸ್ತಿತ್ವಕ್ಕೆ ಬಂತು. ಇದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಇಲ್ಲೊಂದು ದೆಹಲಿ ಜವಾಹರಲಾಲ್ ನೆಹರು ಕ್ರೀಡಾಂಗಣ ಇಲ್ಲಿ ಕಂಡು ಬರ್ತೈತೆ. ರಾಷ್ಟ್ರದ ನಗರ ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಯುವ ಕ್ರೀಡಾಪಟುಗಳಿಗೆ ಶೋಧನೆ ಹಾಗೂ ಪೋಷಣೆ ಮಾಡುವುದಾಗಿತ್ತು. 1987ರಲ್ಲಿ ಇದರ ಜೊತೆ ಸ್ನ್ಯಾಪ್ಸ್ ಏನು ಮಾಡ್ತು? ಸಂಸ್ಥೆಯ ಜೊತೆಗೂಡಿ ತನ್ನ ಕಾರ್ಯಕ್ರಮಗಳನ್ನು ಸಂಘಟನೆಗೆ ಅವಶ್ಯರು ಎಲ್ಲ ಧನ ಸಹಾಯವನ್ನು ಕೇಂದ್ರ ಸರ್ಕಾರದ ಮಂತ್ರಿ ಮಂಡಲದಿಂದ ಪಡೆದುಕೊಳ್ತಾ ಇತ್ತು. ಅಂದರೆ ಇದು ಏನು ಮಾಡ್ತು? ಸಾಯಿ ಜೊತೆ ಏನು ಮಾಡ್ತು? ಸ್ನ್ಯಾಪ್ಸ್ ಎಂಬ ಸಂಸ್ಥೆನೂ ಕೂಡ ವಿಲೀನಗೊಂಡು ತಮ್ಮ ಎಲ್ಲ ಏನು ಮಾಡ್ತಾ ಅವಶ್ಯವಿರುವಂತಹ ಅಥವಾ ತನ್ನ ವಿವಿಧ ಕ್ರೀಡಾ ಕ್ಷೇತ್ರಗಳಿಗೆ ಕೊರತೆ ಇರುವಂತಹ ಎಲ್ಲ ಕೊರತೆಗಳನ್ನು ಏನು ಮಾಡ್ತೈತೆ? ನಿವಾರಿಸ್ಕೊಳ್ತೈತೆ. ಆಡಳಿತದ ಜವಾಬ್ದಾರಿ ಕಾರ್ಯವು ಸ್ಥಾಯಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರ ಮೇಲಿರುವುದು. ಭಾರತದ ಕ್ರೀಡಾ ಪ್ರಾಧಿಕಾರವನ್ನು ಪ್ರತಿಯೊಂದು ರಾಜ್ಯದಲ್ಲಿಯೂ ಸಹ ಆ ರಾಜ್ಯದ ಹೆಸರಿನಲ್ಲಿ ಏನು ಮಾಡಬೇಕು? ಸ್ಥಾಪನೆ ಆಗಬೇಕು. ಉದಾಹರಣೆಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಮಹಾರಾಷ್ಟ್ರ, ಹೀಗೆ ಬೇರೆ ಬೇರೆ ರಾಜ್ಯಗಳ ಹೆಸರಿಟ್ಟುಕೊಂಡು ಸ್ಥಾಪನೆ ಆಗಬೇಕು ಅಂತೇಳಿ ಹೇಳ್ತೈತೆ. ಇವುಗಳ ಮುಖ್ಯ ಕಾರ್ಯ ಪ್ರತಿ ವರ್ಷ ಒಲಿಂಪಿಕ್ ಮಾದರಿಯಲ್ಲಿ ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಏನು ಮಾಡ್ಬೋದು? ನಡೆಸುವುದು. ಕ್ರೀಡಾಕೂಟಗಳನ್ನು ಮಾಡಬೇಕು, ನಾವು ನಡೆಸಬೇಕು. ಕ್ರೀಡಾಕೂಟಗಳು ನಡೀತಾವಲ್ಲ ಆ ಕ್ರೀಡಾಕೂಟ ನಡೆಸ್ಬೇಕು ಅನ್ನೋದು ಇದರದ್ದು ಉದ್ದೇಶ ಆಗಿರ್ತೈತಿ. ಇದು ಹೆಂಗೆ ರೆಡಿ ಆಗೈತೆ ಅಂದರೆ ಇದ್ರ ಸಂಘಟನಾ ಸಮಿತಿ ಹೆಂಗಿದೆ ಅಂತ. ಇದರಲ್ಲಿ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರ್ತಾರೆ. ಸಾಯಿದ ಪ್ರಧಾನಮಂತ್ರಿ ಯಾರಿರ್ತಾರೆ ಅಂದರೆ ಪ್ರಧಾನಮಂತ್ರಿ. 45 ಸದಸ್ಯರು ಇದರಲ್ಲಿ ಇರ್ತಾರೆ. ಅಲ್ಲಿ ರೆಡ್ ಕ್ರಾಸ್ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ ರಾಷ್ಟ್ರಪತಿ ಆಗಿರ್ತಾರೆ ಅಂತ ಹೇಳಿದ್ವಿ. ಇಲ್ಲಿ ಸಾಯಿದಲ್ಲಿ ಪ್ರಧಾನಮಂತ್ರಿಯವರು ಅಧ್ಯಕ್ಷರಾಗಿರ್ತಾರೆ. 45 ಜನ ಸದಸ್ಯರಿರ್ತಾರೆ. ಸಚಿವರನ್ನು ಕೂಡ ಇದು ಒಳಗೊಂಡಿರ್ತೈತಿ. ಇವರ ಅವಧಿ 3 ವರ್ಷ. ಯಾರ್ದು? ಸದಸ್ಯರ ಅವಧಿ. ಕ್ರೀಡಾ ಸಚಿವರು ಕ್ರೀಡಾ ಪ್ರತಿನಿಧಿಗಳು, ಶ್ರೇಷ್ಠ ಕ್ರೀಡಾಪಟುಗಳು ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿರ್ತಾರೆ. ಇಲ್ಲಿ ಇವಾಗ 13ನೇ ಸಂಸ್ಥೆ ದಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂದರೆ SGFI ಅಂದರೆ ದಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಇದು ಕೂಡ ಸ್ಥಾಪನೆಯಾಗಿದ್ದು 1954ರಲ್ಲಿ. AICS ಸ್ಥಾಪನೆಯಾಗಿದ್ದು 1954. NDS ಸ್ಥಾಪನೆಯಾಗಿದ್ದು 1954 ಮತ್ತು SGFI ಸ್ಥಾಪನೆಯಾಗಿದ್ದು ಕೂಡ 1954. 3 ಇಸ್ವಿ ಸೇಮ್ ಬರ್ತವೆ. ಇದು 1954ರಲ್ಲಿ ಕಲ್ಕತ್ತಾದಲ್ಲಿ ರಾಷ್ಟ್ರ ಮಟ್ಟದ ಶರೀರ ಶಿಕ್ಷಣ ಸಂಸ್ಥೆ ಏನಾಯಿತು? ಒಂದು ಸಮಾವೇಶಗೊಂಡಿತು. ಈ ಸಭೆಯಲ್ಲಿ ರಾಷ್ಟ್ರದ ಎಲ್ಲ ಶಿಕ್ಷಣ ತಜ್ಞರು, ಕ್ರೀಡಾ ಪ್ರತಿನಿಧಿಗಳು ಭಾಗವಹಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗೆ ಏನು ಮಾಡ್ತಾರೆ? ಯಾರು ವಂಚಿತವಾಗಿದ್ದಾರೋ, ಯಾರಿಗೆ ಭಾಗವಹಿಸೋಕ್ಕಾಗಿಲ್ಲೋ ಅವರಿಗೆ ಏನು ಮಾಡ್ತಾರೆ? ಈ ಸಭೆಯನ್ನು ಕುರಿತು ಚರ್ಚೆ ಮಾಡಿ ನೂತನವಾಗಿ ಏನು ಮಾಡ್ತಾರೆ? ಮತ್ತೊಂದು SGFI ಸಂಸ್ಥೆಗೆ ಏನೈತೆ ಇದೆಲ್ಲ ಮಾಹಿತಿಯನ್ನು ನೀಡ್ತಾರೆ. ಪ್ರತಿ ವರ್ಷ ಇದರ ವತಿಯಿಂದ ರಾಷ್ಟ್ರದ ವಿವಿಧ ರಾಜ್ಯಗಳು ಏನು ಮಾಡ್ತಾರೆ? ಕ್ರೀಡಾಕೂಟಗಳನ್ನು ಕೂಡ ಸಂಘಟನೆ ಮಾಡ್ತಾರೆ. ಮೊದಲನೇ ಶಾಲಾ ಮಕ್ಕಳ ರಾಷ್ಟ್ರೀಯ ಕ್ರೀಡಾಕೂಟ ಯಾವಾಗ ಸ್ಥಾಪನೆ ಆಯ್ತಂದರೆ 1955ರಲ್ಲಿ ಮಧ್ಯಪ್ರದೇಶದ ಪಂಚಮರಿ ಎಂಬಲ್ಲಿ ಏನಾಯಿತು? ಮೊದಲ ಸಮಾವೇಶ ನಡೆಯಿತು.
ಈ ಮೊದಲನೇ ಕ್ರೀಡಾಕೂಟದಲ್ಲಿ ಬಾಲಕರಿಗಾಗಿ ಏನು ಮಾಡಿದ್ರು, ಫುಟ್ಬಾಲ್ ಹಮ್ಮಿಕೊಂಡ್ರು, ಕಬಡ್ಡಿ, ಅಥ್ಲೆಟಿಕ್ಸ್, ಬಾಲಕಿಯರಿಗೆ ವಾಲಿಬಾಲ್ ಮತ್ತು ಅಥ್ಲೆಟಿಕ್ಸ್, ಹೀಗೆ ಮುಂತಾದ ಸ್ಪರ್ಧೆಗಳು ಇಲ್ಲಿ ಏರ್ಪಡಿಸಲಾಗಿತ್ತು. ಮುಂದೆ ಈ ಕ್ರೀಡಾಕೂಟ ಏನು ಮಾಡ್ತು, 2 ಭಾಗಗಳಾಗಿ ಮಾಡಿದ್ರು. 2 ವರ್ಷದ ಬೇರೆ ಬೇರೆ ಋತುಗಳಲ್ಲಿ ಸಂಘಟನೆ ಮಾಡ್ತಾಯಿದ್ರು. 2 ಭಾಗಗಳಿಗೆ ಆಟೋಮ್ ಮೀಟ್ ಮತ್ತು ವಿಂಟರ್ ಮೀಟ್ ಅಂದರೆ 2 ಋತುಗಳಾಗಿ ವಿಂಗಡಣೆ ಮಾಡಲಾಯಿತು. ಈ ಸಂಸ್ಥೆ ಕ್ರೀಡಾಕೂಟವು 3 ವಯೋಮಾನದ ಗುಂಪುಗಳಲ್ಲಿ ನಡೆಯುತ್ತದೆ. 3 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಯಾವ್ಯಾವ ವರ್ಷದವರು ಅಂತೇಳಿ. 14 ವರ್ಷದೊಳಗರಿಗೆ ಒಂದು ಗುಂಪು, 17 ವರ್ಷದವರಿಗೆ ಒಂದು ಗುಂಪು, 19 ವರ್ಷದವರಿಗೆ ಒಂದು ಗುಂಪು, ಹೀಗೆ 3 ಗುಂಪುಗಳಾಗಿ ಇಲ್ಲಿ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷರು ಮತ್ತು ವಲೀಂದರ್ ಸಿಂಗ್, ಕಾರ್ಯದರ್ಶಿ BN ಬೋಸ್ ರವರು ಏನು ಮಾಡಿದ್ರು, ಇಲ್ಲಿ ನೇಮಕಗೊಳ್ತಾರೆ. 1974ರಲ್ಲಿ ಯುಗೋಸ್ಲಾವಿಯಾದಲ್ಲಿ ಏನು ಮಾಡಿದರು, ನೂತನವಾಗಿ ಅಂತಾರಾಷ್ಟ್ರೀಯ ಶಾಲಾ ಕ್ರೀಡಾಕೂಟಗಳ ಮಹಾಮಂಡಳಿಯನ್ನು ಭಾರತವು ಅಂತಾರಾಷ್ಟ್ರೀಯ ಸದಸ್ಯತ್ವವನ್ನು ಇಲ್ಲಿ ಪಡ್ಕೊಳ್ತು. ಈಗ ಮುಂದಿನ ಯೋಜನೆಗಳೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ಮಾಡೋಣ. ಯಾಕಂದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸಿ ಇನ್ನು ಉಳಿದ ಇದ್ರ ಭಾಗ ಇನ್ನು ಯೋಜನೆಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ. ಆ ಯೋಜನೆಗಳನ್ನ ನೋಡಿಕೊಂಡು ಈ ಎಲ್ಲ ಯೋಜನೆಗಳ ಮೇಲೆ ಏನು ಮಾಡೋಣ, ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತೀನಿ. ಈ ತರಗತಿಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.